ಹಾಸನ ಜಿಲ್ಲೆಯಲ್ಲಿ ಡಿಸೆಂಬರ್ 6ನೇ ತಾರೀಕು ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಸನ ಜಿಲ್ಲೆಯ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಸಮರ್ಪಣೆ ಮಾಡುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಏನಿದೆ ಅದರಲ್ಲಿ ಸುಮಾರು ಈಗ ಇತ್ತೀಚೆಗೆ ನಾವೊಂದು 55 ಕೋಟಿ ರೂಪಾಯಿ ಅದನ್ನು ಹಿಮ್ಸ್ನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಒಂದು 55 ಕೋಟಿ ರೂಪಾಯಿಯನ್ನು ನಾವು ಮಂಜೂರಾತಿ ಮಾಡಿಕೊಟ್ಟಿದ್ದೇವೆ. ಅದು ಒಂದು ಕಾಮಗಾರಿ. ಅದರ ಜೊತೆಗೆ ನೀರಾವರಿ ಇಲಾಖೆಯಿಂದ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಸುಮಾರು 74 ಕೋಟಿ ರೂಪಾಯಿನ ಯೋಜನೆಯನ್ನು ಮಂಜೂರು ಮಾಡಿದ್ದೇವೆ. ಅದು ಎರಡನೇದು. ಮೂರನೇದು ಕಂದಾಯ ಇಲಾಖೆಯಿಂದ ಹಾಸನದಲ್ಲಿ ಏನು ತಾಲೂಕು ಕಚೇರಿ ಬಹಳ ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದನ್ನು ಈಗ ಸಂಪೂರ್ಣಗೊಳಿಸಿದ್ದೇವೆ. ಹಾಗೂ ಬೇರೆ ಬೇರೆ ಕೆಲವು ಮುರಾರ್ಜಿ ಶಾಲೆಗಳು, ಈ ರೀತಿಯಾಗಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು, ಸುಮಾರು ಒಂದು 250 ಕೋಟಿ ರೂಪಾಯಿನ ಅಭಿವೃದ್ಧಿ ಕಾಮಗಾರಿಗಳು ಇದ್ದಾವೆ. ಅದರ ಜೊತೆಗೆ ಮುಖ್ಯವಾಗಿ ಕಂದಾಯ ಇಲಾಖೆಯಿಂದ ಸರ್ಕಾರಿ ಜಮೀನು ರೈತರಿಗೆ ದಶಕಗಳ ಹಿಂದೆ 10 ವರ್ಷಗಳ ಹಿಂದೆ ಮಂಜೂರಾಗಿದ್ದು ಇಲ್ಲಿಯವರೆಗೂ ಅವರಿಗೆ ಪಕ್ಕಾ ಪೋಡಿಯಾಗದೆ, ಪಕ್ಕಾ ದಾಖಲೆಗಳಾಗದೆ ಅವರು ಜನ ಕಚೇರಿಯಿಂದ ಕಚೇರಿಗೆ ಅಲೆಯುವಂತಹದ್ದು ವ್ಯವಸ್ಥೆ ಇತ್ತು. ಇದಕ್ಕೆ ಸಂಪೂರ್ಣ ವಿರಾಮ ಆಡಿ ಜನಗಳ ಮನೆ ಬಾಗಿಲಿಗೆ ಕಂದಾಯ ಇಲಾಖೆ ಹೋಗಿ ಅವರಿಗೆ ಪಕ್ಕಾ ಪೋಡಿಯನ್ನು ಮಾಡಿಕೊಟ್ಟು ಅವರ ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಅದನ್ನು ಹಾಸನದಲ್ಲೂ ನಡೆಸ್ತಾ ಇದ್ದೇವೆ. ಹಿಂದಿನ ಸರ್ಕಾರದ 5 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ 8,000 ಮಾತ್ರ ಪೋಡಿ ಪ್ರಕರಣಗಳನ್ನು ದುರಸ್ತು ಮಾಡಲಾಗಿತ್ತು. ನಮ್ಮ ಸರ್ಕಾರ ಈ ವರ್ಷ 2025 ಜನವರಿಯಿಂದ ರಾಜ್ಯಾದ್ಯಂತ ನನ್ನ ಭೂಮಿ ಅಂಥೇಳಿ ಪೋಡಿ ಮಾಡಿಕೊಡ್ತಕ್ಕಂತಹ ಅಭಿಯಾನವನ್ನು ಆರಂಭ ಮಾಡಿ ನವೆಂಬರ್ವರೆಗೆ ಸುಮಾರು 1,50,000 ಮಂಜೂರಿದಾರ ರೈತರಿಗೆ ನಾವು ಪೋಡಿಯನ್ನು ಮಾಡಿಕೊಟ್ಟಿದ್ದೇವೆ. ಅವ್ರಿಗೆ ಹಿಂದೆ ಸರ್ಕಾರದ ಜಮೀನು ಮಂಜೂರಾಗಿದ್ದಕ್ಕೆ ಪಕ್ಕಾ ಪೋಡಿಯನ್ನು ಮಾಡಿಕೊಟ್ಟಿದ್ದೇವೆ.